ನಾಡು ಉಳಿಬೇಕು ಅಂದರೆ ಕಾಡನ್ನು ಬೆಳೆಸಬೇಕು, ಪರಿಸರ ಉಳಿಬೇಕು, ಪರಿಸರ ಉಳಿಸಿ ಕಾಡನ್ನು ಉಳಿಸಿ ಪರಿಸರ ಉಳಿಸಿ. ಈ ಪರಿಸರ ಅಳಿವಿನ ಅಂಚಿನಲ್ಲಿ ಹೋಗ್ತಾ ಇದೆ. ನಾವು ಗಿಡ ಮರಗಳನ್ನು ಕಡಿದು ನಮ್ಮ ಇದಕ್ಕೋಸ್ಕರ ನಾವು ಹಾಳು ಮಾಡ್ತಾ ಇದ್ದೀವಿ. ಅದನ್ನು ನಾವು ರಕ್ಷಣೆ ಮಾಡೋಕ್ಕೋಸ್ಕರನೇ ಗಿಡಗಳನ್ನು ನೆಡಬೇಕು. ಅದಕ್ಕೋಸ್ಕರನೇ ಮನೆಗೊಂದು ಮರ ಅಂತ ಒಂದು ಉದ್ದೇಶದಿಂದ ಈ ಗಿಡಗಳನ್ನು ನಾವು ಈ ಮದುವೆ ಸಮಾರಂಭದಲ್ಲಿ ವಿತರಣೆ ಮಾಡ್ತಾಯಿದ್ದೀವಿ. ಇದನ್ನು ಸದುಪಯೋಗಪಡಿಸ್ಕೊಂಡು ಎಲ್ಲರೂ ಸಹ ಅವರವರ ಮನೆ ಮುಂದೆ ಒಂದೊಂದು ಗಿಡಗಳನ್ನು ಬೆಳೆಸಿದರೆ ಆಮ್ಲಜನಕ ಸಿಗುತ್ತೆ. ಒಂದು ದಿನಕ್ಕೆ 10,000 to 15,000 ಖರ್ಚು ಮಾಡಿದ್ರು ಸಹ ಆಮ್ಲಜನಕ ಸಿಗೋದಿಲ್ಲ. ಹಾಗಾಗಿ ಮನೆ ಮುಂದೆ ಗಿಡ ನೆಟ್ಟು ನಮ್ಮ ಮುಂದಿನ ಪೀಳಿಗೆಗಾಗಿ ಗಿಡವನ್ನು ಬೆಳೆಸಿ. ಇವತ್ತಿನ ದಿನ ಈ ಒಂದು ಮದುವೆ ಶುಭ ಸಮಾರಂಭಕ್ಕೆ ಈ ಒಂದು ವಿವಾಹಕ್ಕೆ ನಮ್ಮ ಮಗಳಾದ ಸಿಂಧು ಅವರು ಮೂಲತಃ ನಮ್ಮ ಸ್ವಂತ ಊರು ಬಂದು ಆಮೂರು ತಾಲೂಕು ವೀರಾಪುರ ಆಗಿದ್ದು ನಾವು ಚಂದ್ರಾಯಪಟ್ಟಣಕ್ಕೆ ಬಂದು 30 ವರ್ಷ ಆಯಿತು. ಅರಣ್ಯ ಇಲಾಖೆಗೆ ಸೇರಿ 38-40 ವರ್ಷಗಳ ಕಾಲ ಕೆಲಸ ಮಾಡಿದ್ದೀವಿ. ಇವತ್ತಿನ ದಿನ ನಮ್ಮ ಮಗಳದ್ದು ವಿವಾಹ ಮದುವೆ ನಡೀತಾ ಇದೆ. ಹೊರ ಬಂದು ಇಲ್ಲೇ ಮಾರೇನಹಳ್ಳಿ ಚಂದ್ರಾಯಪಟ್ಟಣ. ನಾವು ವಾಸ ಇರೋದು ಗದ್ದೆರಾಮೇಶ್ವರ ಬಡಾವಣೆ, ಅವರು ವಾಸ ಇರೋದು ಗದ್ದೆರಾಮೇಶ್ವರ ಬಡಾವಣೆ. ಈ ಒಂದು 38-40 ವರ್ಷ ಸರ್ವಿಸ್ ಮಾಡಿದ್ದೋಸ್ಕರ ಏನೋ ಇದೊಂದು ಅಷ್ಟು ಗಿಡ ಕೊಡೋಣ ಅಂತೇಳಿ ಮನೆಯಲ್ಲಿ ನಮ್ಮ ಕುಟುಂಬ ಎಲ್ಲ ತೀರ್ಮಾನ ಮಾಡಿ ಈ ಗಿಡಗಳನ್ನ ನಾವು ವಿತರಣೆ ಮಾಡ್ತೀವಿ. ಇವತ್ತಿನ ದಿನ ಗಿಡ ನೆಡೋದು ಏಕೆ ಅಂದರೆ ಗಿಡ ಬೇಕು, ಮನುಷ್ಯನಿಗೆ ಗಾಳಿ ಇಲ್ಲ ಅಂದರೆ ಬುದ್ಧಿಗಾಗಲ್ಲ. ಆ ಉದ್ದೇಶಕ್ಕೋಸ್ಕರ ನಾವು ಗಿಡ ನೆಡೋ ಕಾರ್ಯಕ್ರಮ ಅಂದರೆ ಈ ಬಂದಾದ ತಾಮ್ರದ ಬದಲಾಗಿ ಈಗ ಹಣ್ಣು ಪ್ಲೇಟೆಲ್ಲ ಕೊಡ್ತಾರೆ. ಸೊ ಅದರ ಬದಲಾಗಿ ಗಿಡ ಕೊಟ್ಟರೆ ನೆರಳಾಗುತ್ತಲ್ಲ ಅನ್ನೋ ಒಂದು ಉದ್ದೇಶದಿಂದ ತಾಮ್ರದ ಬದಲಾಗಿ ಈ ಗಿಡಗಳನ್ನ ನಾವು ವಿತರಣೆ ಮಾಡ್ತಾಯಿದ್ದೀವಿ. ನಮ್ಮ ತಂದೆಯವರಾದ ರವಿಯವರು ಅರಣ್ಯ ಇಲಾಖೆಯಲ್ಲಿದ್ದಾರೆ. ಅವರಿಂದ ನಾವು ನಮ್ಮ ತಂಗಿಯ ಮದುವೆಗೆ ಬಂದವರಿಗೆ ಗಿಡವನ್ನು ಕೊಟ್ಟು ನಮ್ಮ ಪ್ರಕೃತಿಯನ್ನು ಬೆಳೆಸಲು ನಮ್ಮ ಅಪ್ಪಾಜಿಯವರ ಅರಣ್ಯ ಇಲಾಖೆ ವತಿಯಿಂದ ನಾವು ಎಲ್ಲ ಸೇರಿ ನಮ್ಮ ಕುಟುಂಬದ ವತಿಯಿಂದ ಎಲ್ಲರಿಗೂ ಗಿಡವನ್ನು ನೀಡುತ್ತಿದ್ದೇವೆ. ನಾವು ಒಟ್ಟು 6 ಬಗೆಯ ಗಿಡಗಳನ್ನು ನೀಡುತ್ತಿದ್ದೇವೆ. ಅದರಲ್ಲಿ ಹಣ್ಣುಗಳು ಮತ್ತು ಪ್ರಕೃತಿಗೆ ಮತ್ತು ಎಲ್ಲದಕ್ಕೂ ಆಮ್ಲಜನಕಕ್ಕೆ ಒಳ್ಳೆಯ ಇದಾಗಿರುವಂಥ ಸಸ್ಯಗಳನ್ನು ನೀಡುತ್ತಿದ್ದೇವೆ. ಅದರಲ್ಲಿ ಡ್ರ್ಯಾಗನ್ ಸ್ವಲ್ಪ ತುಂಬ ಒಳ್ಳೆಯಂಥ ಫ್ರೂಟು, ಮತ್ತು ನಾವು ಹಲಸು ಮತ್ತು ನೇರಳೆ ಮತ್ತು ಸೀಬೆ ಎಲ್ಲ ಬಗೆಯ ಗಿಡಗಳನ್ನು ನೀಡುತ್ತಿದ್ದೇವೆ. ಇದರಿಂದ ನಮ್ಮ ಪ್ರಕೃತಿಗೂ ಒಳ್ಳೆಯದು, ಅರಣ್ಯ ಇಲಾಖೆಯಿಂದ ಅದು ಕೂಡ ಒಳ್ಳೆಯದು. ಆ ಉದ್ದೇಶದಿಂದ ನಾವು ಸಸ್ಯಗಳನ್ನು ನೀಡುತ್ತೇವೆ. ಇದೆ ನೀವು ಈ ಗಿಡಗಳನ್ನ ತಗೊಂಡು ತೋಟದಲ್ಲಿ ಹಾಕ್ತೀರಾ? ಯಾವ ಥರ ಮಾಡ್ತೀರಾ? ತೋಟ ಅವರೆಲ್ಲ ತೋಟದಲ್ಲಿ